ಸ್ನೇಹಿತರೆ, ಲೋಕದ ಸುದ್ದಿಗೆ ಸ್ವಾಗತ. ಸ್ನೇಹಿತರೆ, ದೇಶದಲ್ಲಿ ನಾನಾ ರೀತಿಯ ಸಾಹಸಕ್ಕೆ ಕೈ ಹಾಕುತ್ತಾರೆ. ಅಂತಹದ್ದೇ ಸಾಹಸಕ್ಕೆ ರೈಲ್ವೆ ಇಲಾಖೆ ಕೈ ಹಾಕಿದೆ ಅಂತ ಹೇಳ್ಬೋದು. ಏನಿದು ನೋಡ ಬನ್ನಿ. ಸ್ನೇಹಿತರೆ, ಮರುಭೂಮಿಯಲ್ಲಿ ನೂತನ ರೈಲು ಸಂಚಾರಕ್ಕೆ ಅನುಮತಿಯನ್ನ ನೀಡುತ್ತಿದ್ದಾರೆ. ಮರುಭೂಮಿಯಲ್ಲಿ ಎತಿಹಾದ್ ನೂತನ ರೈಲು ಸಂಚಾರ, ಪ್ರಾಣಿಗಳ ಸಂಚಾರಕ್ಕೆ ವಿಶೇಷ ಅಂಡರ್ ಪಾಸ್ ಅನ್ನು ನಿರ್ಮಾಣ ಮಾಡ್ತಿದ್ದಾರಂತೆ. ಏನಿದು ನೋಡೋಣ ಬನ್ನಿ. ಅರಬ್ ಸಂಯುಕ್ತ ಸಂಸ್ಥಾನ ಮರುಭೂಮಿ ಗಗನಚುಂಬಿ ಕಟ್ಟಡಗಳು, ಗಿನ್ನಿಸ್ ದಾಖಲೆಯ ವಾಸ್ತುಶಿಲ್ಪಗಳು ಹಾಗೂ ಹಸಿರು ನಾಡಾಗಿ ಪರಿವರ್ತನೆಯಾಗಿರುವ ವಿಶ್ವ ದರ್ಜೆಯ ನವ್ಯ ನಗರವಾಗಿದೆ. 250ಕ್ಕಿಂತಲೂ ಹೆಚ್ಚು ದೇಶವಾಸಿಗಳು ಆದಿವಾಸಿಗಳ ಪ್ರಜೆಗಳಾಗಿ ನೆಲೆಸಿದ್ದಾರೆ. ಯುಎಇ ವಿಶ್ವದ ಹೆಚ್ಚಿನ ಭಾಗಗಳಿಗೆ ವಾಯುಮಾರ್ಗ, ಜಲಮಾರ್ಗ, ನೆಲಮಾರ್ಗಗಳನ್ನು ಸಂಪರ್ಕ ಹೊಂದಿದೆ. ಇದೀಗ ಮರುಭೂಮಿಯ ಮೇಲೆ ಹಳ್ಳಿಗಳ ಮೂಲಕ ರೈಲು ಸಂಚಾರಕ್ಕೆ ಸರ್ವಸನ್ನದ್ಧವಾಗಿದೆ. ಯುಎಇ ವಿಷನ್ 2021, ಅಬುಧಾಬಿ ಮಿಷನ್ 2030ರ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ಸಾಲಿನಲ್ಲಿ ರೈಲ್ವೆ ಪ್ರಯಾಣದ ಯೋಜನೆಯನ್ನು 2009ರಲ್ಲಿ ಪ್ರಾರಂಭಿಸಲಾಯಿತು. ಎಲ್ಲಾ ಪೂರ್ವಭಾವಿ ತಯಾರಿಕೆಯನ್ನು ಮಾಡಿಕೊಂಡು 2016ರಲ್ಲಿ ರೈಲ್ವೆ ಯೋಜನೆಗೆ ಚಾಲನೆ ನೀಡಲಾಯಿತು. ಅರಬ್ ಸಂಯುಕ್ತ ಸಂಸ್ಥಾನದ 7 ಎಮಿರೇಟರ್ಸ್ಗಳು ಸಂಪರ್ಕಿಸುವ ರೈಲ್ವೆ ಯಾನವು ಪೂರ್ಣಗೊಂಡಾಗ 1200 ಕಿಲೋಮೀಟರ್ ಉದ್ದವಾಗಿರುತ್ತದೆ. ಸೌದಿ ಅರೇಬಿಯಾಕ್ಕೆ ಸಂಪರ್ಕ ಕಲ್ಪಿಸುವ ಯೋಜನೆ ಸಹ ಇದರೊಂದಿಗೆ ಸೇರಿಸಲ್ಪಟ್ಟಿದೆ. ಪ್ರಸ್ತುತ ಡೀಸೆಲ್ ಇಂಜಿನ್ ಮೂಲಕ ಸಾಗುವ ರೈಲು ಮುಂಬರುವ ವರ್ಷಗಳಲ್ಲಿ ಸಂಪೂರ್ಣ ವಿದ್ಯುದೀಕರಣ ಮಾಡುವ ಯೋಜನೆಗಳನ್ನು ಸಹ ರೂಪಿಸಲಾಗಿದೆ. ಸ್ನೇಹಿತರೆ, ಇದು ವಿವಿಧ ನಗರಗಳ ಸಂಪರ್ಕವನ್ನ ಹೊಂದಿದೆ. ಅಬುಧಾಬಿಯ ಕೈಗಾರಿಕಾ ನಗರ, ಮುಸಾಫಾದಲ್ಲಿ ಕೇಂದ್ರ ರೈಲ್ವೆ ಟರ್ಮಿನಲ್ ಹೊಂದಿದ್ದು, ಖಾಲಿಫ್ ಫೋರ್ಟ್ ದುಬೈನ ಕೈಗಾರಿಕಾ ನಗರ, ಜಬೀಲ್ನಲ್ಲಿ ಪೋರ್ಟ್ ದುಬೈ ಕೈಗಾರಿಕಾ ನಗರ, ಶಾರ್ಜ್ ಬಂಜರು ಬಂದರು, ರೈಸಾಲ್ ಕೈಮದಿ ಸಂಪರ್ಕ ಸಾಧಿಸಲಾಗುತ್ತಿದೆ. 35 ಸೇತುವೆ, 15 ಸುರಂಗ. ರೈಲ್ವೆ ಮಾರ್ಗದಲ್ಲಿ 35 ಸೇತುವೆಗಳು, 32 ಅಂಡರ್ ಪಾಸ್ಗಳು ಮತ್ತು ಕಡಿದಾದ ಬೆಟ್ಟಗಳು ಸಾಲಿನಲ್ಲಿ 15 ಸುರಂಗಗಳನ್ನು ದಾಟಿ ಹೋಗುತ್ತದೆ. ಇತಿಹಾದ್ ರೈಲು ಕಂಟೈನರ್ ಸಂಗ್ರಹಣೆ ಮತ್ತು ವಿಲೇವಾರಿಯನ್ನು ನಿರ್ವಹಿಸುತ್ತದೆ. ಗಲ್ಫ್ ಪ್ರದೇಶದ ಹೆಚ್ಚಿನ ತಾಪಮಾನ ಮತ್ತು ತೇವಾಂಶವನ್ನು ತಡೆದುಕೊಳ್ಳಲು ವಿಶೇಷವಾಗಿ ಎತಿಹಾದ್ ರೈಲನ್ನು ವಿನ್ಯಾಸಗೊಳಿಸಲಾಗಿದೆ. ಇಂಜಿನ್ಗಳು ಅತ್ಯಾಧುನಿಕ ಏರ್ ಫಿಲ್ಟರ್ ಸಾಫ್ಟ್ವೇರ್ನೊಂದಿಗೆ ಸುಸಜ್ಜಿತವಾಗಿದ್ದು, ಗಾಳಿಯ ಸೇವನೆ ಮತ್ತು ಮರಳುಗಳ ಮಿಶ್ರಣವನ್ನು ಫಿಲ್ಟರ್ ಮಾಡುತ್ತದೆ. ಮತ್ತೆ ಸ್ನೇಹಿತರೆ, ಪ್ರಾಣಿಗಳಿಗೆ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. 2030ರ ವೇಳೆಗೆ 60 ಮಿಲಿಯನ್ ಟನ್ ಸರಕು ಸಾಗಣೆ, 36.5 ಮಿಲಿಯನ್ ಪ್ರಯಾಣಿಕರನ್ನು ಸಾಗಿಸುವ ನಿರೀಕ್ಷೆಯನ್ನು ಹೊಂದಿರುವ ರೈಲು ಮಾರ್ಗದಲ್ಲಿ ಒಂಟೆಗಳು ಅಡ್ಡಾಡಲು 10 ಸುರಂಗಗಳು, ಪ್ರಾಣಿಗಳ ಸಂಚರಿಸಲು 78 ಅಂಡರ್ ಪಾಸ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಮುಸಾಫಾದಿಂದ ರಾಸ್ ಅಲ್ ಖೈಮಾ ತಲುಪಲು 279 ಕಿಲೋಮೀಟರ್ ಉದ್ದದ ಟ್ರ್ಯಾಕ್ ಹೊಂದಿದೆ. ಬಹಳಷ್ಟು ಮುಕ್ತಾಯ ಹಂತಕ್ಕೆ ತಲುಪಿರುವ ಎತಿಹಾದ್ ರೈಲು ನೆಟ್ವರ್ಕ್ ಸ್ಟ್ಯಾಂಡರ್ಡ್ ಗೇಜ್ ಅನ್ನು ಬಳಸಿ ಡಬಲ್ ಟ್ರ್ಯಾಕ್ ಹೊಂದಿದ್ದು, ಯುರೋಪಿಯನ್ ಸಿಗ್ನಲ್ ಸಿಸ್ಟಮ್ ಅನ್ನು ಬಳಸುತ್ತಿದ್ದಾರೆ. 32.5 ಟನ್ ಎಕ್ಸೆಲ್ ಬೋರ್ಡ್ ಭಾರದೊಂದಿಗೆ ರೈಲು ಚಲಿಸುತ್ತದೆ. ಗಂಟೆಗೆ 120 ಕಿಲೋಮೀಟರ್ ಸಂಚಾರದಲ್ಲಿ ಸರಕು ಸಾಗಣೆ ರೈಲು ಸಂಚರಿಸುತ್ತಿದೆ. ಪ್ರಯಾಣಿಕ ರೈಲು 200 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸಿದರೆ, ಎತಿಹಾದ್ ರೈಲಿನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ವಿಶಾಲ ಬೇರೆ ಬೇರೆ ಬಣ್ಣಗಳ ಮರುಭೂಮಿ, ಹಸಿರು, ಗಗನಚುಂಬಿ ಕಟ್ಟಡಗಳು, ಮಾನವ ನಿರ್ಮಿತ ಕಾಲುವೆಗಳು, ಅಂಡರ್ ಪಾಸ್ಗಳು, ಶಿವಲಮಯ ಪರ್ವತಗಳ ಸುರಂಗಗಳಲ್ಲಿ ಸಾಗುವ ಅವಿಸ್ಮರಣೀಯ ಅನುಭವಗಳನ್ನು ನೀಡಲಿದೆ. ಅರಬ್ ಸಂಯುಕ್ತ ಸಂಸ್ಥಾನದಲ್ಲಿ ನೂತನ ರೈಲು ಪ್ರಯಾಣದ ಅನುಭವ ಪಡೆಯಲು ಕಾತರದಿಂದ ಇರುವ ಜನತೆಗೆ ಎತಿಹಾದ್ ರೈಲ್ವೆ